ಪ್ರೈಸ್ ದ ಲಾರ್ಡ್. ಕರ್ತನು ರಕ್ಷಕನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿ ಒಬ್ಬೊಬ್ಬರು ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬಹಳ ಚಂದಾಗಿರ್ತೀರಾ ಎಂಬುದಾಗಿ ಈ ದೇವರ ವಾಕ್ಯದಲ್ಲಿ ನಾವು ನಿಮ್ಮನ್ನ ಆಶಿಸ್ತಾ ಇದೀವಿ. ದೇವರು ಅದೇ ರೀತಿಯಾಗಿ ತನ್ನನ್ನು ನಂಬಿದಂತ ಪ್ರತಿ ಒಂದು ತನ್ನ ಮಕ್ಕಳಿಗೆ ವಿಶೇಷಕರವಾಗಿ ಆತನು ಕಾರ್ಯಗಳನ್ನ ಮಾಡುವಂತ ಕರ್ತನಾಗಿದ್ದಾನೆ. ಒಂದು ನಿಮಿಷ ಕಣ್ಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮ ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ಈ ಒಳ್ಳೆ ಅದ್ಭುತಕರವಾದ ಸಮಯಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಿಮ್ಮ ಮಕ್ಕಳಿಗೆ ದೇವರೇ ಯಾವ ಒಂದು ವಾಕ್ಯಗಳನ್ನ ಇಟ್ಟಿದೆಯೋ ಆ ವಾಕ್ಯದೊಂದಿಗೆ ಮಾತನಾಡಿ ಅವರಿಗೆ ಅದೇ ರೀತಿಯಾದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ದೇವರೇ ನೆರವೇರುವಂತೆ ಕೃಪೆ ಮಾಡಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಓಕೆ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಇನ್ನೊಂದು ವರ್ತಿಯಾಗಿ ಯೇಸುವಿನ ನಾಮದಲ್ಲಿ ನಾನು ಈ ಒಂದು ದೇವರ ವಾಕ್ಯಕ್ಕಾಗಿ ನಾನು ನಿಮ್ಮನ್ನು ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ದೇವರು ಪ್ರತಿಯೊಬ್ಬರಿಗೂ ಆತನು ಸಹಾಯಗಳನ್ನ ಮಾಡುವಂತ ಕರ್ತನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ತನ್ನನ್ನು ನಂಬಿದಂತ ಪ್ರತಿ ಒಂದು ಮಕ್ಕಳಿಗೂ ಆತನು ಸಹಾಯಗಳನ್ನ ಮಾಡುವಂತ ಕರ್ತನಾಗಿದ್ದಾನೆ. ಯಾವ ರೀತಿಯಾಗಿ ಸಹಾಯ ಮಾಡ್ತಾರೆ? ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಪ್ರತಿ ಒಬ್ಬೊಬ್ಬರಿಗೂ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಏನಾದ್ರೂ ಒಂದು ಕಾರ್ಯದಲ್ಲಿ ಸಹಾಯಗಳು ಬೇಕೇ ಬೇಕಾಗ್ತವೆ. ಸಹಾಯ ಇಲ್ಲದೆ ಪ್ರತಿ ಒಂದು ಕಾರ್ಯಗಳು ಅವರ ಕೈಯಲ್ಲಿ ಮಾಡುವುದಕ್ಕೆ ಏನಾಗಿದೆ, ಕೆಲವು ಸಮಯದಲ್ಲಿ ಅಸಾಧ್ಯವಾಗಿರ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದ್ರೆ ನಮ್ಮ ದೇವರು ಅದಕ್ಕೆ ಹೇಳ್ತಾರೆ, ತನ್ನ ನಂಬಿದಂತ ಪ್ರತಿ ಒಂದು ದೇವರ ಮಕ್ಕಳಿಗೂ ನಾನು ನಿನಗೆ ಸಹಾಯಗಳನ್ನ ಮಾಡ್ತೀನಿ. ಈ ದಿನದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರು ವಾಕ್ಯದಲ್ಲಿ ನೋಡುವ ಪ್ರಕಾರ ಮೊದಲನೇದಾಗಿ ನಾವು ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ತೆಗೆದುಕೊಳ್ಳುವಾಗ ಅಲ್ಲಿ ಯೆಶಾಯ ಪ್ರವಾದನ ಗ್ರಂಥ ಅದರಲ್ಲಿ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತಾರೆ, ದೇವರು ನಾನು ನಿನ್ನನ್ನ ಏನ್ ಮಾಡ್ತೀನಿ, ನಿನ್ನನ್ನ ಬಲಪಡಿಸಿ ನಿನಗೆ ಸಹಾಯ ಮಾಡುತ್ತೀನಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ವಾಕ್ಯವನ್ನ ನಾವು ಓದೋಣ. ಯೆಶಾಯ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ಇದನ್ನ ಮಾತ್ರ ತೆಗೆದುಕೊಳ್ಳೋಣ. ಪ್ರಿಯರಾದವರೇ, ಇಲ್ಲಿ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನ ಬಲಪಡಿಸುತ್ತೀನಿ, ಹೌದು ನಿನಗೆ ಸಹಾಯ ಕೊಡುತ್ತೀನಿ. ದೇವರು ನಾನು ನಿನ್ನನ್ನ ಬಲಪಡಿಸಿ ನಿನಗೆ ಸಹಾಯವನ್ನ ಕೊಡ್ತೀನಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಹೌದು ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಬಳಿಯಿಂದ ಹೇಗೆ ಸಹಾಯವನ್ನ ಪಡೆದುಕೊಳ್ಳಬೇಕು ಅಂತ ಅನೇಕರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವರ ಬಳಿಯಿಂದ ಯಾವ ವಿಷಯಕ್ಕಾಗಿ, ಯಾವ ಕಾರ್ಯಕ್ಕಾಗಿ ನಾನು ದೇವರ ಬಳಿಯಿಂದ ಸಹಾಯವನ್ನ ಪಡ್ಕೊಂಡು ನಾನು ಬಾಳುವಾಗ, ದೇವರು ಆ ಸಹಾಯಕನು ಬಂದಾಗ ನನ್ನ ಜೀವಿತದಲ್ಲಿ ಬದಲಾಗುವಂತ ಕಾರ್ಯಗಳನ್ನ ಬದಲಾಯಿಸುವುದಕ್ಕೆ ದೇವರು ಶತನಾಗಿರ್ತಾರೆ. ಪ್ರಿಯರಾದವರೇ, ನಿಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳು ಬದಲಾಗಬೇಕಾಗಿದೆ. ನಿಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳು ಬಿಟ್ಟು ನೀವು ದೂರಕ್ಕೆ ಬರಬೇಕಾದ ಅವಶ್ಯಕತೆಗಳಿದೆ. ಅದು ನಿಮ್ಮಿಂದ ಬಿಟ್ಟು ಬರಕ್ ಆಗ್ತಾ ಇಲ್ಲ. ಅದು ನಿಮ್ಮನ್ನ ಅದೇನಾಗ್ತೈತಿ, ಹಿಂಮಾಡ್ತಾ ಇದೆ. ನೀವು ಏನಾಗ್ಬಿಟ್ಟಿದ್ದೀರಾ, ಅದಕ್ಕೆ ಒಂದು ರೀತಿಯಾದ ಕಟ್ಟಲ್ಪಟ್ಟವರಾಗಿ ಆಗ್ಬಿಟ್ಟಿದ್ಯಾ. ಆದರೆ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ರು, ತನ್ನ ಶಿಷ್ಯರಿಗೂ ತಾನು ಬೋಧನೆ ಮಾಡಿದ್ದ ಆ ಒಂದು ಸಮಯದಲ್ಲೂ ಇದನ್ನೇ ಹೇಳಿದ್ರು. ನೋಡಿ, ವಾಕ್ಯದಲ್ಲಿ ನಾವು ನೋಡೋ ಪ್ರಕಾರ ಹೇಳ್ತಾರೆ ಯೇಸು ಸ್ವಾಮಿ, ನಾನು ನಿಮಗೆ ಒಬ್ಬ ಸಹಾಯಕನನ್ನ ನಿಮಗೆ ಕಳಿಸಿಕೊಡ್ತೀನಿ, ಅವನು ನಿಮಗೆ ಸಕಲ ವಿಧವಾದ ಸಹಾಯಗಳನ್ನ ಮಾಡುವಂತನು ಆಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ಹೇಳ್ಕೊಟ್ಟಿದೆ, ಆ ಸಹಾಯಕನು ಬಂದಾಗ ನಿಮಗೆ ಸಕಲ ವಿಧವಾದ ಕಾರ್ಯದಲ್ಲೂ ಆತನು ಸಹಾಯಗಳನ್ನ ಮಾಡುವಂತ ಕರ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಈ ಸಹಾಯ ಎಲ್ಲಿಂದ ಬರ್ತದೆ? ಮೊದಲನೇದಾಗಿ ನಾನು ಹೇಳೋದು, ವಾಕ್ಯದಲ್ಲಿ ನಿಮಗೆ ಸಹಾಯಗಳು ವಾಕ್ಯದಿಂದ ನಿಮಗೆ ಬರುವಂತದ್ದಾಗಿದೆ. ವಾಕ್ಯದಿಂದ ಬರುವಂತ ನಿಮಗೆ ಒಳ್ಳೆ ಆಲೋಚನೆಯ ಕಾರ್ಯಗಳು, ವಾಕ್ಯದಿಂದ ಬರುವಂತ ಕೆಲವು ಗೈಡ್ಲೈನ್ಸ್ಗಳು, ವಾಕ್ಯದಲ್ಲಿ ನಿಮಗೆ ಸೂಚಿತವಾಗುವಂತ ಪ್ರತಿ ಒಂದು ಕಾರ್ಯಗಳು, ಈ ಸಹಾಯ ದೇವರ ವಾಕ್ಯದಿಂದ ನಿಮಗೆ ಒದಗುವಂತದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಕೂಡ ಇನ್ನೊಂದು ವಾಕ್ಯಗಳನ್ನ ಕೂಡ ನಾವು ನೋಡೋಣ, ಹೇಗೆ ಸಹಾಯ ಬರ್ತದೆ.
ಇನ್ನೊಂದು ವಾಕ್ಯವನ್ನು ಅವನ್ನ ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಹೇಳ್ತದೆ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನ ನೋಡಿ ಸಹಾಯ ಮಾಡುತ್ತಾನೆ. ಪವಿತ್ರಾತ್ಮನು ನಮ್ಮ ಆಸಕ್ತಿಯನ್ನ ನೋಡಿ ಸಹಾಯ ಮಾಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಹೇಗೆ ಸಹಾಯ ಮಾಡ್ತಾರೆ? ನಮ್ಮ ಆಸಕ್ತಿ ಪರಿಶುದ್ಧಾತ್ಮನಲ್ಲಿ ಇರಬೇಕು. ನಮ್ಮ ಆಸಕ್ತಿ ದೇವರ ವಾಕ್ಯದಲ್ಲಿ ಇರಬೇಕು. ನೀವು ದೇವರ ಪರಿಶುದ್ಧಾತ್ಮನನ್ನು ಬೇಡಿಕೊಳ್ಳುವಾಗ, ದೇವರ ಪರಿಶುದ್ಧಾತ್ಮನ ತವಕದಿಂದ ನೀವು ಪ್ರಾರ್ಥಿಸಿ ಪಡ್ಕೊಳ್ಬೇಕು ಎಂಬುದಾಗಿ ನೀವು ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳುವಾಗ, ಆ ಪರಿಶುದ್ಧಾತ್ಮನು, ಆ ಪವಿತ್ರಾತ್ಮನು ನಿಮಗೆ ಬಂದು ಸಹಾಯಗಳನ್ನ ಮಾಡ್ತಾನೆ. ನಾನು ಆವಾಗಲೇ ಹೇಳಿದ ಪ್ರಕಾರವಾಗಿ ಪ್ರತಿಯೊಬ್ಬೊಬ್ಬರಿಗೂ ಏನಾದರೂ ಒಂದು ಸಹಾಯ, ಏನಾದರೂ ಒಬ್ಬರು ಬೇಕು. ಇವಾಗ ಕೆಲಸ ಮಾಡ್ತೀರಾ, ಆ ಕೆಲಸದಲ್ಲಿ ನಿಮಗೆ ಒಂದು ಹೆಲ್ಪರ್ನ ಇಟ್ಟಿರ್ತಾರೆ, ಜೊತೆ ಸಹಾಯಕಾರರು. ನೋಡಿ, ದೊಡ್ಡ ದೊಡ್ಡ ಗಾಡಿಗಳು, ಲಾರಿ, ಬಸ್ಸಸ್ಗಳು ಓಡಿಸ್ತಾರೆ, ಅದು ಹೈವೇಗಳಲ್ಲಿ ಹೋಗುತ್ತೆ. ಅವಾಗ ನೋಡಿ, ಡ್ರೈವರ್ ಇರ್ತಾರೆ, ಡ್ರೈವರಿಗೆ ಒಂದು ಸಹಾಯಕ ಕ್ಲೀನರ್ ಇರ್ತಾರೆ. ಅದೇ ರೀತಿಯಾಗಿ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಮಗೆ ಯೇಸು ಸ್ವಾಮಿ ನಮಗೆ ಸಹಾಯಕನಾಗಿದ್ದು ಸಹಾಯಗಳನ್ನ ಮಾಡ್ತಾರೆ. ಹೇಗೆ ಪಾಸ್ಟರ್ ಸಹಾಯಗಳನ್ನ ಮಾಡ್ತಾರೆ ಅಂತ ನೀವು ಕೇಳಬಹುದು. ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ಕುಟುಂಬದ ಜೀವಿತದಲ್ಲಿ ದೇವರು ಸಹಾಯಗಳನ್ನ ಮಾಡುವಂತ ಕರ್ತನಾಗಿದ್ದಾನೆ. ನೀವು ಯಾವ ವಿಷಯದಲ್ಲಿ, ಯಾವ ಕಾರ್ಯದಲ್ಲಿ ನೀವು ತಾಕ ಪಡ್ತಿದ್ರೋ ಅಂತ ಕಾರ್ಯದಲ್ಲಿ ದೇವರು ನಿಮಗೆ ಸಹಾಯಗಳನ್ನ ಮಾಡ್ತಾರೆ. ವಾಟ್ ಎವರ್ ಇಟ್ ಏನಾಗಿರಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಂಸಾರದ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಏನೇ ಆಗಿರಲಿ ಅದಕ್ಕೆ ಸಹಾಯ. ನಿಮ್ಮ ಕೆಲಸದ ಕಾರ್ಯದಲ್ಲೂ ದೇವರು ಸಹಾಯಗಳನ್ನ ಮಾಡ್ತಾರೆ. ದೇವರಿಗೆ ಸ್ತೋತ್ರವಾಗ್ಲಿ. ನಿಮ್ಮ ದನದ ಕಾಸು ವ್ಯವಹಾರದಲ್ಲೂ ದೇವರು ಸಹಾಯಗಳನ್ನ ಮಾಡ್ತಾರೆ. ಇನ್ನೊಂದು ಸಹಾಯ ಹೇಗೆ ಬರ್ತದೆ ಅಂದ್ರೆ, ಪ್ರೀತಿಯ ದೇವರ ಮಕ್ಕಳೇ, ಇನ್ನು ಅನೇಕರು ದೇವರ ಸೇವೆಗಾಗಿ, ಸೇವಕರಿಗಾಗಿ ದಶಮ ಭಾಗವನ್ನ, ಕಾಣಿಕೆಯನ್ನ ಕೊಡುವಾಗ ಅದರಲ್ಲಿ ದೇವರು ನಂಬಿಗಸ್ತನಾಗಿದ್ದು ನಿಮಗೆ ಸಹಾಯಗಳನ್ನು ಮಾಡುವಂತ ಕರ್ತನಾಗಿದ್ದಾನೆ. ಯಾಕಂದ್ರೆ ಪ್ರೀತಿಯ ದೇವರ ಮಕ್ಕಳೇ, ಅನೇಕರಿಗೆ ಫೈನಾನ್ಷಿಯಲಿ ಬಹಳ ಕಷ್ಟಪಡ್ತಾರೆ. ಯಾವಾಗ? ಎಲ್ಲಾ ಸಮಯದಲ್ಲೂ ಕಷ್ಟಪಡ್ತಾರೆ. ಆದ್ರೆ ಆ ಒಂದು ದರಿದ್ರತನ ನೀಗಬೇಕಂದ್ರೆ ನೀವು ದೇವರಿಗೆ ಕೊಡುವುದನ್ನ ಕೊಡುವಾಗ ನಿಶ್ಚಯವಾಗಲಿ ದೇವರು ಎಲ್ಲಾ ಕಾರ್ಯಗಳನ್ನು ನಮಗೆ ಕೊಟ್ಟು ಸಹಾಯ ಮಾಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥಿಸೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮ ಸ್ತುತಿಸ್ತಾ ಇದ್ದೀನಿ, ಕೊಂಡಾಡ್ತಾ ಇದ್ದೀನಿ, ಮಹಿಮೆ ಪಡಿಸ್ತಾ ಇದ್ದೀನಿ. ಈ ಎಲ್ಲ ನಿನ್ನ ಮಕ್ಕಳಿಗೆ ನೀನು ಸಹಾಯಗಳನ್ನು ಒದಗಿಸಿ ಆಶೀರ್ವಾದ ಮಾಡು ಕರ್ತನಾದ ದೇವರ ಜೀವಿತದಲ್ಲಿ ನಡೆಯಬೇಕಾದ ಎಲ್ಲ ಅಗತ್ಯಗಳನ್ನು ಯೇಸುವಿನ ನಾಮದಲ್ಲಿ ನೆರವೇರಿಸಿಕೊಡು. ಎಲ್ಲ ಘನತೆ ಮಹಿಮೆ ನಿಮಗೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಒಳ್ಳೆ ತಂದೆಯೇ, ಆಮೆನ್. ಓಕೆ, ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನೀವು ಪ್ರತಿಯೊಬ್ಬೊಬ್ಬರು ಈ ವಾಕ್ಯವನ್ನ ಕೇಳ್ತಾ ಇದ್ದೀರಾ. ಅನೇಕರು ಹೊಸ ಹೊಸ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ. ಈ ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬೊಬ್ಬರು ನೀವೊಂದು ಲೈಕ್ಸ್ ಮಾಡಿ, ಕಮೆಂಟ್ ಕೊಡಿ, ದೇವರ ವಾಕ್ಯ ಹೇಗಿದೆ ಎಂಬುದಾಗಿ. ಇದು ಅನೇಕರಿಗೆ ಸಹಾಯವಾಗ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.